ನಿಮ್ಗೇನ್ರ ಸ್ಕ್ರಿಪ್ಟ್ ಮಾಡ್ಸಿನೇನ್ರು? ಮಾಡ್ಸಿದಿನ? ಡೈರೆಕ್ಟ್ ಆಗಿ ಬಂದು ಕೇಳ್ತಾ ಇದೀನಿಲ್ಲ. ಓಕೆ, ಇದು ಯಾವುದೇ ಸ್ಕ್ರಿಪ್ಟ್ ವಿಡಿಯೋ ಅಲ್ಲ, ಡೈರೆಕ್ಟ್ ಅವ್ರದೇ ಒಂದು. ನೋಡ್ತಾ ಇರ್ಬೋದು, ನಮ್ಮ ಸೈನಿಕ ಮಿತ್ರ ತಂಡದ ವತಿಯಿಂದ ನಾವು ತರಬೇತಿ ಏನ್ ಕೊಡ್ತಾ ಇದ್ದೀವಲ್ಲ, ಯಾವ ರೀತಿ ತರಬೇತಿಯನ್ನ ಪಡಿತಾ ಇದ್ದಾರೆ ಅವ್ರನ್ನ ಕೇಳೋಣ. ನೋಡಿ, जोश है, जोश है, भारत माता की, ಭಾರತ್ ಮಾತಾ ಕಿ. ಓಕೆ, ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಏನು ಯೋಧರಿದ್ದಾರೆ, ಅವರು ತರಬೇತಿಯನ್ನ ಪಡಿತಾ ಇದ್ದಾರೆ. ಸೊ ಅವ್ರನ್ನ ಕೇಳೋಣ, ಯಾವ ರೀತಿ ತರಬೇತಿ ನಡೀತಾ ಇದೆ, ಯಾವ ರೀತಿ ಅವರು ತರಬೇತಿಯನ್ನ ಪಡಿತಾ ಇದ್ದಾರೆ, ಇಲ್ಲಿನ ವ್ಯವಸ್ಥೆ ಕುರಿತು ಮಾತಾಡ್ತಿದ್ದಾರೆ. ಹೇಳು, ಹೆಸರೇನು? ಕಾರ್ತಿಕ್ ಅಂತ ಸರ್, ಶಿವಮೊಗ್ಗದಿಂದ ಬಂದಿದ್ದೀನಿ. ಹೇಗೆ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ತುಂಬಾ ಅಂದ್ರೆ ಮೊದಲೆಲ್ಲ ಊರಲ್ಲಿದ್ದಾಗ ಓಡಕ್ಕೆಲ್ಲ ಸ್ವಲ್ಪ ಕಷ್ಟ ಆಗೋದು, ಅಂದ್ರೆ ವರ್ಕೌಟ್ ಎಲ್ಲ ಗೊತ್ತಾಗದೆ. ಈಗ ಇಲ್ಲಿ ಬಂದಾಗಿಂದ ತುಂಬಾ ಅಡ್ಡಿಲ್ಲ, ಅಂದ್ರೆ ರನ್ನಿಂಗ್ ಫಾಸ್ಟ್ ಆಗಿದೆ, ಸುಸ್ತೆಲ್ಲ ಕಡಿಮೆ ಆಗೈತೆ. ಮಾಂತೇಶ್ ಸರ್ ಹೇಗೆ ಹೇಳ್ತಿದ್ರು ಬಂದಾಗ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರು ಸರ್. ಚಲೋ ಅನ್ಸದೆ ಸರ್. ಚಲೋ ಅನಿಸ್ತದೆ. ಮೊದ್ಲಿಗ ಊರಲ್ಲಿ ಓಡಾಕ್ ಆಗ್ತಿದ್ದೆ ಸರ್, ಈಗೆಲ್ಲಾ ಮಾಂತೇಶ್ ಸರ್ ಎಲ್ಲಾ ಚಲೋ ಹೇಳ್ಕೊಡ್ತಾರೆ ಸರ್. ಎಲ್ಲಾ ಎಕ್ಸರ್ಸೈಸ್ ಎಲ್ಲಾ ಚಲೋ ಹೇಳ್ಕೊಡ್ತಾರೆ ಸರ್. ಎಲ್ಲಾ ರನ್ನಿಂಗ್ ಇನ್ನಿಂಗ್ ಹೆಂಗ್ ಹೊಡಿಬೇಕು ಎಲ್ಲಾ ಕರೆಕ್ಟ್ ಹೇಳ್ಕೊಡ್ತಾರೆ ಸರ್. ವೇಟ್ ಭಾಳ ಲಾಸ್ ಆಗೈತೆ ಸರ್, 5 kg ಲಾಸ್ ಆಗೈತೆ. 82 ಸರ್, ಈಗ 77. ಶಬಾಷ್. ಈಗ ವರ್ಕೌಟ್ ಮಾಡ್ತಾ ಇರಪ್ಪಿ, ಇನ್ನೂ ಲಾಸ್ ಆಗುತ್ತೆ. ಓಕೆ, ಆಲ್ ದ ಬೆಸ್ಟ್ ಸರ್. ಊರಲ್ಲಿದ್ದಾಗ ಸ್ಟ್ರೆಚಿಂಗ್ ಗಿಚಿಂಗ್ ಏನು ಮಾಡ್ತಾ ಇದ್ದಿಲ್ಲ ಸರ್, ಕಾಲೆಲ್ಲ ತುಂಬಾ ಪೇನ್ ಬರೋವು, ಸಿನ್ ಪೇನ್ ಬರೋವು. ಮಾಂತೇಶ್ ಸರ್ ಮಹೇಶ್ ಸರ್ ತುಂಬಾ ಚೆನ್ನಾಗಿ ಸ್ಟ್ರೆಚಿಂಗ್ ಹೇಳ್ಕೊಡ್ತಾ ಇದ್ದಾರೆ, ವರ್ಕೌಟ್ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಬನ್ನಿ, ಟೈಮಿಂಗ್ ಕುಂದ್ರಿಸ್ಕೊತ್ತೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ವರ್ಕೌಟ್ ಇಲ್ಲ, ರನ್ನಿಂಗ್ ಕುಂದಿರ್ತಾ ಇದೆ ಸರ್. ಎಕ್ಸಲೆಂಟ್ ಹೊಡಿಯೋಕೆ ಟ್ರೈ ಮಾಡ್ತೀನಿ ಸರ್, ಹೊಡಿತೀನಿ ಸರ್. ಈ ಸಲ ಎಕ್ಸಲೆಂಟ್ ಹೊಡಿತೀನಿ ಸರ್. ಶಬಾಷ್, ಗುಡ್. ನನ್ನ ಹೆಸರು ಮಾದನ ಅಂತ, ನಾನು ಬಾಗಲಕೋಟೆಯಿಂದ ಬಂದಿದ್ದೇನೆ ಸರ್. ಈಗ ರನ್ನಿಂಗ್ ಬಹಳ ಇಂಪ್ರೂವ್ ಆಗಿದೆ ಸರ್, ಮಂತು ಸರ್ ಅಂತ. ಗುಡ್ ಆಗಿ ಎಕ್ಸರ್ಸೈಸ್ ಮಾಡಿಸ್ತಾರೆ, ಸ್ಟ್ರೆಚಿಂಗ್ ಮಾಡಿಸ್ತಾರೆ ಸರ್. ಗುಡ್ ಆಗಿ ಎಲ್ಲರೂ ಬರೋಕ್ಕೆ ಬಹಳ ಇಷ್ಟ ಪಡ್ತಾರೆ ಸರ್. ಓಕೆ, ಗುಡ್ ಸರ್. ನಾ ಇಲ್ಲಿ ಹಾಸ್ಟೆಲ್ ಇರೋದು. ಇಲ್ಲಿ ರನ್ನಿಂಗ್ ಗಿನ್ನಿಂಗ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾರೆ, ಆಮೇಲೆ ಸ್ವರಾಜ್ ಮೈದಾನದಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ನಡೀತಾರೆ. ಥ್ಯಾಂಕ್ ಯು. ತರಬೇತಿ ಹೆಂಗ್ ನಡೀತಿದೆ, ಊಟದ ಹೆಂಗೆ? ತರಬೇತಿ ಚೆನ್ನಾಗಿ ನಡೀತಿದೆ. ನನಗೆ ಫಸ್ಟ್ ಬಂದಾಗ ಕಷ್ಟ ಆಗ್ತಿತ್ತು, ಬಟ್ ಈಗ ಬಂದ ಒಂದು 20 days ಆದ್ಮೇಲೆ ಪರವಾಗಿಲ್ಲ, ಅನುಕೂಲ ಆಗ್ತಿದೆ ಸರ್ ನನಗೂ. ನಾನು ಮಲೆನಾಡಿಂದ ಬಂದವನು, ಈ ಉತ್ತರ ಕನ್ನಡ ಶೈಲಿ ಊಟಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗಿ ಕಷ್ಟ ಆಯ್ತು. ಈಗ ಪರವಾಗಿಲ್ಲ ಸರ್, ಚೆನ್ನಾಗಿದೆ, ಎಲ್ಲ ಅಡ್ಜಸ್ಟ್ ಆಗ್ತಿದೆ. ಈ ಸರಿ ಅಲ್ಲಿ ಹೊಡಿತೀನಿ, ನನ್ನ ಕಾನ್ಫಿಡೆನ್ಸ್ ಬಂದಿದೆ ಸರ್ ಇಲ್ಲಿ ಬಂದ ಮೇಲೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಗುಡ್, ಥ್ಯಾಂಕ್ ಯು. ವರ್ಕೌಟ್ ಹೆಂಗ್ ಅನ್ಸುತ್ತೆ ಸರ್? ವರ್ಕೌಟ್ ಎಲ್ಲ ಚೆನ್ನಾಗಿದೆ ಸರ್. ಮೊದಲು ಪ್ರಾಪರ್ ಆಗಿ ನಾವು ಈ ತರ ಸ್ಟ್ರೆಚಿಂಗ್ ಎಲ್ಲ ಮಾಡ್ತಾ ಇದ್ವಿ ಸರ್, ಈಗ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀವಿ ಸರ್. ಎಲ್ಲ ಕೋಚ್ಗಳು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ ಸರ್. ಅದನ್ನ ನಾವು ಫಾಲೋ ಅಪ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ನಾವು ರ್ಯಾಲಿನ ಕಂಡಕ್ಟ್ ಮಾಡ್ತೀವಿ ಅನ್ನೋ ಅನ್ಕೊಂಡಿದ್ವಿ ಸರ್. ಅದ್ ಕಾನ್ಫಿಡೆನ್ಸ್ ಇದೆ ಅಷ್ಟೇ ಸರ್. ಥ್ಯಾಂಕ್ ಯು. ಎಲ್ಲಿಂದ ಬಂದಿ? ನಾನು ಸರ್ ಹೊಟ್ಲ ನಮ್ದು ಊರು ಉತ್ತರ ಕನ್ನಡದಿಂದ ಬಂದೆ. ಉತ್ತರ ಕನ್ನಡ. ಓಕೆ, ಹೇಗೆ ಅನಿಸ್ತಾ ಇದೆ ತರಬೇತಿ? ಚಲೋ ಐತಿ ಸರ್. ಚಲೋ ಐತೆ. ಫುಲ್ ಅಪ್ ಸೆಟ್ ಹೊಡ್ತಿ? ಫುಲ್ ಸರ್ 20 ಹೊಡಿತೀನಿ. 20 ಹೊಡಿದ್ಯಾ? ಸರ್. ಆಗ್ರೋ ಕ್ಲಾಪ್. 20 ಫುಲ್ ಅಪ್ಸ್ ಹೊಡಿತಾನ ಗಣ್ಸ್. ಆಲ್ ದ ಬೆಸ್ಟ್. ಟೈಮಿಂಗ್ ಎಷ್ಟು ಗೊತ್ತೈತೆ? 5:20. 5:20 ಟೈಮಿಂಗ್. 26. ಈ ಸರಿ ಎಷ್ಟು ಕೊಡಿಸ್ತೀವಿ ಡೆಮೋ ರ್ಯಾಲಿಗೆ? ಈ 5:15. 5:15. ಓಕೆ, ಎಕ್ಸಲೆಂಟ್ ಕೂಡಿಸ್ತಿಲ್ಲ? ಸರ್. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಿಮ್ಗೇನ್ರ ಸ್ಕ್ರಿಪ್ಟ್ ಮಾಡ್ಸಿನೇನ್ರು? ಮಾಡ್ಸಿದಿನ? ಡೈರೆಕ್ಟ್ ಆಗಿ ಬಂದು ಕೇಳ್ತಾ ಇದೀನಿಲ್ಲ. ಓಕೆ, ಇದು ಯಾವುದೇ ಸ್ಕ್ರಿಪ್ಟ್ ವಿಡಿಯೋ ಅಲ್ಲ, ಡೈರೆಕ್ಟ್ ಅವ್ರದೇ ಒಂದು ಅನುಭವ ಏನು ಇದೆ ಅದನ್ನ ಮುಖಾಂತರ ನಾವು ಕೇಳ್ತಾ ಇರೋದು. ನಮ್ಗೆ ಯಾವುದೇ ಸ್ಕ್ರಿಪ್ಟ್ ಮಾಡೋ ಚಟಗಳಿಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಭಾರತ್.